टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಪೊಲೀಸ್ ಅಧಿಕಾರಿ ನಾರಾಯಣ ಬರಮನಿಯವರ ಸ್ವಯಂ ನಿವೃತ್ತಿ ಘೋಷಣೆ ಪತ್ರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಈಗಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ 1.5-2 ತಿಂಗಳ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಪೊಲೀಸ್ ಅಧಿಕಾರಿಗೆ ಕೈ ಎತ್ತಿ ಗರಂ ಆಗುವಂಥ ಪ್ರಸಂಗ ಮುನ್ನಡೆದಿತ್ತು. ಅದಕ್ಕೆ ಇವತ್ತು ಅಧಿಕಾರಿ ಒಂದು ಪತ್ರವನ್ನು ಬರೆದಿದ್ದಾರೆ, ನನಗೆ ಸ್ವಯಂ ನಿವೃತ್ತಿಯನ್ನು ಕೊಡಿ ಅಂತ ಹೇಳಿ. ನೋಡಿ, ಅವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಕೈ ಎತ್ತುವಂಥದ್ದು ಮಾಡಿದ್ದು ಅಕ್ಷಮ ಅಪರಾಧ. ಮುಖ್ಯಮಂತ್ರಿ ಹುದ್ದೆಯಲ್ಲಿದ್ದಂಥವರು ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಕೈ ಎತ್ತೋದ್ರಿಂದ ಇಡೀ ಪೊಲೀಸ್ ಇಲಾಖೆಗೆ ಅಪಮಾನ ಯಾರು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನಾನು ಆ ಒಂದು ನಾರಾಯಣ ಬ್ರಹ್ಮಣಿಯವರ ಅಧಿಕಾರಿಗಳ ಬಗ್ಗೆ ಮಾಹಿತಿ ತಗೊಂಡೆ. ಅವರು ಬಾಬಾ ಒಳ್ಳೆಯ ಅಧಿಕಾರಿಗಳು. ಎಂಥ ಕ್ಲಿಷ್ಟಕರ ಒಂದು ಸನ್ನಿವೇಶ ಇದ್ದಾಗ, ಎಲ್ಲೋ ಗಲಭೆ ಆಗ್ತದೋ ಅಥವಾ ಯಾವುದೋ ಒಂದು ಇದು ಆಗ್ತದೆ ಅಂದಾಗ ಅವ್ರನ್ನ ಅಲ್ಲಿ ಡೆಪ್ಯೂಟ್ ಮಾಡ್ತಿದ್ರು. ಇಡೀ ಆ ಒಂದು ವಾತಾವರಣ ತಿಳಿಗೊಳಿಸುವಷ್ಟು ಒಬ್ಬ ಒಳ್ಳೆಯ ಅಧಿಕಾರಿ ಅಂತ ಹೇಳಿ ಕೇಳಿದ್ದೀನಿ. ಇವತ್ತು ಅವರು ಸ್ವಯಂ ನಿವೃತ್ತಿ ಕೊಡೋ ಬದಲಿ ಮುಖ್ಯಮಂತ್ರಿಗಳ ವಿರುದ್ಧನೇ ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಯಾಕಂದರೆ ಈ ರೀತಿ ಮುಖ್ಯಮಂತ್ರಿಗಳು ಬೇಜವಾಬ್ದಾರಿಯುತವಾಗಿ ನಡೀಲಿಕ್ಕೆ ಬರೋದಿಲ್ಲ. ತಮ್ಮ ಯಾವುದೋ ಸಿಟ್ಟನ್ನು ತಂದು ತಮ್ಮ ವಿರುದ್ಧ ಜನ ಕ್ರೋಶ ಇದ್ದಾಗ, ಜನ ಪ್ರತಿಭಟನೆ ಮಾಡಿದಾಗ ಅದನ್ನು ಸರಿಯಾಗಿ ಕನ್ವಿನ್ಸ್ ಮಾಡೋದು ಮುಖ್ಯಮಂತ್ರಿಗಳ ಕೆಲಸ ಹೊರತು ಅಧಿಕಾರಿಗಳ ಮೇಲೆ ರೇಗಾಡೋದು ಸಾರ್ವಜನಿಕವಾಗಿ ಮಾಡೋದ್ರಿಂದ ಪೊಲೀಸರ ಒಂದು ನೈತಿಕ ಸ್ಥೈರ್ಯ ಕುಸಿದು ಹೋಗ್ತದೆ. ಅದಕ್ಕೆ ನಾನು ಆ ಅಧಿಕಾರಿಗಳಿಗೆ ಇಷ್ಟೇ ವಿನಂತಿ ಮಾಡ್ಕೋದು, ಸ್ವಯಂ ನಿವೃತ್ತಿ ತಗೋದ್ರಿಂದ ಏನೂ ಆಗೋದಿಲ್ಲ. ಆದರೆ ಒಂದು ಆ ಅಧಿಕಾರದಲ್ಲಿದ್ದು ಇಂಥ ದುರಂಕಾರಿಗಳಿಗೆ ಬುದ್ಧಿ ಕಲಿಸುವಂಥದ್ದು ಮಾಡಬೇಕು.